ಕ್ಷಿತೀಶಃ ಪಾಪನಾಶನಃ. ಸ್ರಷ್ಟ, ಎಲ್ಲವನ್ನೂ ಸೃಷ್ಟಿ ಮಾಡಿದವ. ಕ್ಷಿತೀಶಃ, ಕ್ಷಿತಿ ಅಂತಂದ್ರೆ ಭೂಮಿ ಅಥವಾ ಜಗತ್ತಿನಲ್ಲಿ ನಾವು ವಾಸ ಮಾಡಲಿಕ್ಕೆ ಇರತಕ್ಕ ಸಮಸ್ತ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಒಡೆಯ. ಯಾಕೆಂದ್ರೆ ಅದನ್ನು ಸೃಷ್ಟಿ ಮಾಡಿದವನು ಅವನೇ, ಪಾಲನೆ ಮಾಡಿದವನು ಅವನೇ, ಸಂಹಾರ ಮಾಡುವವನು ಅವನೇ. ಅದರಿಂದ ಈ ಎಲ್ಲ ಜೀವಜಾತದ ಕ್ಷಿತಿ, ಕ್ಷಿತಿ ಅಂದರೆ ವಾಸಸ್ಥಾನ, ಮನೆ, ಕ್ಷಯ ಅಂತಾರೆ ಸಂಸ್ಕೃತದಲ್ಲಿ. ಬಹಳ ವಿಚಿತ್ರ. ಸಂಸ್ಕೃತದಲ್ಲಿ ಮನೆಗೆ, ವೈದಿಕ ಸಂಸ್ಥೆಯಲ್ಲಿ, ಲೋಕದಲ್ಲಿ ಹೇಳೋಲ್ಲ, ಸ್ವಲ್ಪ ಹೆದರಿಕೆ ಅದನ್ನು, ಆ ಶಬ್ದ ಅವರಿಗೆ. ವೈದಿಕ ಸಂಸ್ಥೆಯಲ್ಲಿ ಕ್ಷಯ ಅಂದರೆ ಮನೆ ಅಂತ ಅರ್ಥ. ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾಚನಃ. ಓ ಜಲಾಭಿಮಾನಿ ದೇವತೆಗಳೇ, ಯಾರ ಮನೆಗೆ ನೀವು ಜಿನುಗುತ್ತೀರೋ ಅಂಥ ಮನೆಯವರು ಭಾಗ್ಯವಂತರು ಅಂತ. ಕ್ಷಯಾಯ ಜಿನ್ವಥ, ಯಾರ ಮನೆಗೆ ಜಿನುಗುತ್ತೀರೋ ನೀವು, ಯಾರ ಮನೆಗೆ ನೀರು ಜಿನುಗಿತೋ ಆ ಮನೆ ಭಾಗ್ಯವಂತ ಮನೆ ಅಂತ. ಹೀಗೆ ಕ್ಷಯ ಅಂದರೆ ಮನೆ ಅಂತ, ಕ್ಷಿತಿ ಅಂದರೆ ಮನೆ, ನೆಲೆ, ಇಡೀ ಜೀವಜಾತ ವಾಸಿಸುವ ಬ್ರಹ್ಮಾಂಡ. ಅದಕ್ಕೆ ಎಲ್ಲಕ್ಕೂ ಈಶ ಸ್ವಾಮಿ ನೀನು. ಹೀಗೆ ತಿಳ್ಕೊಂಡ್ರೆ ಭಗವಂತ ಎಲ್ಲವನ್ನೂ ಮಾಡುವವನು. ಪ್ರತಿಯೊಂದು ವಸ್ತುವಿನ ಸೃಷ್ಟಿ, ಸ್ಥಿತಿ, ಲಯ, ಇರವು, ಅಳಿವು, ಉಳಿವು ಎಲ್ಲ ಭಗವಂತನ ಅಧೀನ. ನಮ್ಮ ಒಳಗೆ ಇದ್ದು ಪ್ರತಿಯೊಂದು ಕ್ರಿಯೆಯನ್ನ ತೃಣಮಪಿನ ಚಲತೀತೇನ ವಿನ ಅವನು ಮಾಡಿಸ್ತಾ ಇದ್ದಾನೆ. ಅವನ ಪ್ರೇರಣೆ ಇಲ್ಲದೆ ಏನೂ ಆಗುವುದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಬದುಕಿದರೆ ಪಾಪನಾಶನ. ಯಾಕೆಂದ್ರೆ ಪಾಪ ನಿನಗೆ ತಟ್ಟುವುದು ನೀನು ಮಾಡಿದರೆ ಅಲ್ವಾ. ನಾನು ಏನನ್ನೂ ಮಾಡ್ತಾ ಇಲ್ಲ ಅನ್ನೋ ಎಚ್ಚರ ಬಂದುಬಿಟ್ರೆ, ನನ್ನೊಳಗಿನಿಂದ ಭಗವಂತ ಮಾಡಿಸ್ತಾ ಇದ್ದಾನೆ. ಐ ಆಮ್ ಎನ್ ಇನ್ಸ್ಟ್ರೂಮೆಂಟ್, ಐ ಡೂ ನಥಿಂಗ್. ನಾನು ಯಾವಾಗಲೂ ಪಾಪ ತಟ್ಟುವುದು ನಾನು ಮಾಡ್ತೇನೆ ಅನ್ನೋ ಈಗೋ ಇದ್ದರೆ ಮಾತ್ರ. ನಮಗೆ ನಾನು ಮಾಡ್ತೇನೆ ಅಂತಂದಾಗ ನಮಗೆ ತಟ್ಟಿತದು ಫಲ. ಇವಾಗ ಮಹಾಭಾರತ ಯುದ್ಧ, ಕೃಷ್ಣ ಅರ್ಜುನನನ್ನು ತರಬೇತಿಗೊಳಿಸಿದ. ನೀನು ಮಾಡ್ತೇನೆ ಅಂತ ಅಹಂಕಾರ ಪಡಬೇಡ, ಮತ್ತೆ ಅನ್ಯಾಯದ ವಿರುದ್ಧ ಹೋರಾಡುವುದು ನನ್ನ ಕರ್ತವ್ಯ, ಭಗವಂತನ ಸೇವೆ ಅಂತ, ಪೂಜೆ ಅಂತ ಮಾಡ್ತೇನೆ ಅಂತ ಮಾಡು. ಅರ್ಜುನ ಮಾಡಿದ ಯುದ್ಧ ಧರ್ಮ ಆಗೋಯ್ತು, ಅವನಿಗೆ ಪಾಪ ತಟ್ಟಲಿಲ್ಲ. ದುರ್ಯೋಧನನು ಮಾಡಿದ್ದು ಯುದ್ಧವೇ, ಅರ್ಜುನನು ಮಾಡಿದ್ದಿದ್ದವೇ. ದುರ್ಯೋಧನ ಈ ಪಾಂಡವರನ್ನು ಸೋಲಿಸಿಬಿಡಬೇಕು, ಮಣ್ಣು ಮುಕ್ಕಿಸಿಬಿಡಬೇಕು, ನಾನು ಮೆರೆದಾಡಬೇಕು ಅಂತ ನಾನು ಅಂತ ತುಂಬಿಸಿಕೊಂಡು ಹೋರಾಡಿದ. ಅದರಿಂದ ಎಲ್ಲ ಪಾಪ ಅವನಿಗೆ ಅಂಟಿತು ನೋಡಿ. ಅರ್ಜುನ ಯಾರನ್ನಾದರೂ ಕೊಂದರೂ ಅದರ ಪಾಪ ಅಂಟಿದ್ದು ದುರ್ಯೋಧನಿಗೆ. ಯಾಕೆಂದ್ರೆ ಈ ಎಲ್ಲ ಇಡೀ ಇಷ್ಟು ಸಾವಿಗೆ ಅವನ ಸ್ವಾರ್ಥ ಕಾರಣ. ಹಾಗಾಗಿ ಯಾರು ಕೊಂದರೂ ಪಾಪ ದುರ್ಯೋಧನಿಗೆ ಅಪ್ಲೈ ಆಗ್ತಾ ಇತ್ತು. ಯಾರು ಸತ್ರು ಕೊಂದವನಿಗೆ ಪಾಪ ಅಲ್ಲ, ಕೊಲ್ಲಿಸಿದವನಿಗೆ ಪಾಪ ಹೋಗ್ತಿತ್ತು. ಬಿಕಾಸ್ ಹಿ ಈಸ್ ದ ಮರ್ಡರರ್. ಅಲ್ಲಿ ನಿಜವಾಗಿ ಕೊಲ್ಲಿಸಿದವನು ಮಹಾಪಾಪಿ ಅಲ್ವಾ. ದುಡ್ಡು ಕೊಟ್ಟು ಕೆಲವು ಮರ್ಡರ್ ಮಾಡಿಸ್ತಾರಲ್ಲ, ಅವ್ರು ಎಲ್ಲೋ ನಾನು ಇರಲೇ ಇಲ್ಲ, ನಾನು ಪರವೂರಲ್ಲಿದ್ದೆ, ಪರದೇಶದಲ್ಲಿದ್ದೆ, ವಿದೇಶದಲ್ಲಿದ್ದೆ, ಇಲ್ಲಿ ಯಾರು ದುಡ್ಡು ಕೊಟ್ಟು ಕೊಲ್ಲಿಸ್ಬ. ಹಾಗೆ ಈ ಕೊಲ್ಲುವವನಿಗಿಂತಲೂ ಕೊಲ್ಲಿಸುವವರು ಮಹಾಪಾಪಿಗಳು. ದುರ್ಯೋಧನ 18 ಅಕ್ಷೋಹಿಣಿಯ ಸಾವಿಗೆ ಕಾರಣ ಅವನು. ದುರ್ಯೋಧನಾಪರಾಧೇನ ಭೀಮಾರ್ಜುನ ಬಲೇನ ಚ, ವ್ಯಾಸರ ಮಾತು. 18 ಅಕ್ಷೋಹಿಣಿ ಸತ್ತಿತು ಯಾವುದರಿಂದ? ಭೀಮಾರ್ಜುನರ ತೋಳ್ಬಲದಿಂದ. ಆದರೆ ಯಾರ ತಪ್ಪಿನಿಂದ? ದುರ್ಯೋಧನ ಅಪರಾಧೇನ, ದುರ್ಯೋಧನನ ತಪ್ಪಿನಿಂದ, ಭೀಮಾರ್ಜುನರ ತೋಳ್ಬಲದಿಂದ 18 ಅಕ್ಷೋಹಿಣಿ ನಾಶ ಆಯಿತು. ತೋಳಿಗೆ ಪಾಪ ತಟ್ಟಲಿಲ್ಲ, ದುರ್ಯೋಧನಿಗೆ ಪಾಪ ತಟ್ಟಿತು. ಅದರಿಂದ ಯಾವತ್ತೂ ನಾವು ಎಲ್ಲ ಅಹಂಕಾರದಿಂದ ಕಳಚಿ ಪ್ರತಿಯೊಂದು ಕ್ರಿಯೆಯನ್ನು ಮಾಡತಕ್ಕಂಥ ಪರಶಕ್ತಿಯ ಎಚ್ಚರದಿಂದ ಬದುಕಿದರೆ ನಿನಗೆ ಪಾಪ ಅಂಟುವುದಿಲ್ಲ. ಯಾಕಂದ್ರೆ ನೀನು ಮಾಡೋಲ್ಲ ಏನನ್ನು. ನಾನು ಏನನ್ನೂ ಮಾಡ್ತಾ ಇಲ್ಲ. ನಮ್ಮಲ್ಲಿ ಒಬ್ಬರು ಅವಧೂತರಿದ್ದರು, ಇದ್ರು ಅಂದ್ರೆ ಈಗಲೂ ಇದ್ದಾರೆ. ಒಂದು ವಿಚಿತ್ರ ಏನು ಅಂದರೆ, ಅವ್ರ ತಾಯಿ ತೀರ್ಕೊಂಡ್ರು. ತಾಯಿ ತೀರ್ಕೊಂಡಾಗ ಕ್ರಿಯೆ ಮಾಡಬೇಕು, ತಾಯಿಗೆ ಸಹಜ ಅಲ್ವಾ. ಅವರು ನಾವು ಮಾಡೋಲ್ಲ ಅಂತ ಕೂತ್ಬಿಟ್ರು. ಮತ್ತೆ ಮಾಡ್ರಿ ಮಾಡ್ರಿ ಮಾಡಬೇಕು ಮಾಡ್ರಿ, ಬಂಧುಗಳು ನೀವೆಲ್ಲ ಕ್ರಿಯೆ ಮಾಡ್ರಿ, ನಮ್ಮ ತಾಯಿ ಕ್ರಿಯೆ ಮಾಡ್ರಿ, ನಾವು ಮಾಡೋಲ್ಲ. ಯಾಕೆಂದ್ರೆ ನಮಗೆ ಕರ್ತೃತ್ವ ಇಲ್ಲ. ಅವ್ರು ಹೇಳ, ನಮಗೆ ಕರ್ತೃತ್ವ ಇಲ್ಲ, ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಒಳಗೆ ಕರ್ತಾನೇ ಇಲ್ಲ. ನಿಮ್ಗೆ ಕರ್ತೃತ್ವ ಉಂಟಲ್ವಾ, ನಾವು ಮಾಡೋರು ಮಾಡ್ರಿ. ನಮಗೆ ಕರ್ತ ಇಲ್ಲ ಒಳಗೆ. ಕರ್ತ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋಲ್ಲ ನಮಗೆ. ನಾವು ಹೇಗೆ ಮಾಡಲಿ? ಅದರಿಂದ ಜೀವಕ್ಕೆ ಆಗಬೇಕಾದ್ದು ಆಗಬೇಕು, ಮಾಡ್ರಿ. ಬಹಳ ಜನ ಅಪಾರ್ಥ ಮಾಡಿಕೊಂಡ್ರು. ಇವ್ರು ಏನು ಅವಧೂತರು, ತಾಯಿ ಕ್ರಿಯೆ ಮಾಡಲಿಲ್ಲ, ಅಯೋಗ್ಯರು ಅಂತ ಬೈದು ಬಿಟ್ರು. ಅದಕ್ಕೆ ಯಾವುದಕ್ಕೂ ಆಗುವುದು ಆಗಬೇಕಪ್ಪ. ತಾಯಿಗೆ ಆಗಬೇಕಾದ ಸಂಸ್ಕಾರ ಆಗಬೇಕು,
ನೀವು ಕರ್ತೃಗಳು ಇದ್ದೀರಲ್ಲ ಮಾಡ್ರಿ, ನಾವು ಕರ್ತೃತ್ವವೇ ಇಲ್ಲ ನಮಗೆ, ನಾವು ಹೆಂಗೆ ಮಾಡೋದು ಅಂತ ಆರಾಮ ಕೂತ್ಬಿಟ್ರು ಅವರು. ಅವರು ಈ ಮಾತನ್ನು ನನ್ನ ಹತ್ರವೇ ಹೇಳಿದ್ರು. ನಾವು ಕ್ರಿಯೆ ಮಾಡಲಿಲ್ಲ, ಯಾಕೆಂದ್ರೆ ಒಳಗೆ ಕರ್ತಾ ಇಲ್ಲ. ನಾನು ಬೇಕು ಅಂತ ತಮಾಷೆ ಮಾಡಬೇಕು ಅಂತ ಅಲ್ರಿ. ನೀವು ಒಳಗೆ ಕರ್ತಾ ಇಲ್ಲ, ಕ್ರಿಯೆ ಮಾಡಲಿಲ್ಲ ಅಂತ ಹೇಳ್ತೀರಿ. ಶಂಕರಾಚಾರ್ಯ ಅವ್ರ ತಾಯಿ ಸತ್ತಾಗ ತಾನೇ ಕ್ರಿಯೆ ಮಾಡಿದ್ದಾರೆ, ನೀವು ಮಾಡಲಿಲ್ಲ ಅಂದ್ರೆ ಹೆಂಗೆ ಅಂತ ಕೇಳಿದೆ. ಎಷ್ಟು ನಿಷ್ಠುರವಾಗಿ ಉತ್ತರ ಕೊಟ್ಟರು ಗೊತ್ತಾ? ಹೌದಾ, ಶಂಕರಾಚಾರ್ಯ ಮಾಡಿದ್ರ, ಹಾಗಾದ್ರೆ ಅವರಿಗೂ ಒಳಗೆ ಕರ್ತಾ ಇಲ್ಲ ಅನ್ನೋದು ಗೊತ್ತಿರಲಿಲ್ಲ ಅಂತಂದ್ಬಿಟ್ರು. ಅವರಿಗೂ ಆ ಎಚ್ಚರ ಇರಲಿಲ್ಲ, ಇಲ್ಲದ್ರೆ ಮಾಡ್ತಿರ್ಲಿಲ್ಲ ಅಂತ. ಭಾರಿ ಪ್ರಚಂಡ ಮನುಷ್ಯ. ಇದು ಅವಧೂತರು ಬದುಕೋರಿ. ಅವರಿಗೂ ಒಂದು ಒಳಗೆ ಕರ್ತಾ ಇಲ್ಲ ಅನ್ನೋ ಎಚ್ಚರ ಇಲ್ಲ ಅಂತಾಯ್ತು, ಇಲ್ಲದ್ರೆ ಮಾಡ್ತಿರ್ಲಿಲ್ಲ ಅಂತಂದ್ಬಿಟ್ರು. ಅವ್ರು ಸ್ಪ್ಯಾರೆ ಮಾಡೋದಿಲ್ಲ ಯಾರಿಗೂ, ಯಾಕಂದ್ರೆ ದಟ್ ಇಸ್ ಹಿಸ್ ಎಕ್ಸ್ಪೀರಿಯನ್ಸ್, ದಟ್ ಇಸ್ ಹಿಸ್ ಕನ್ವಿಕ್ಷನ್. ಒಳಗೆ ಕರ್ತಾ ಇಲ್ಲ, ಕರ್ತೃತ್ವ ಇಲ್ಲ. ಇದು ನಾಹಂ ಕರ್ತ ಹರಿಃಕರ್ತ ತತ್ ಪೂಜಾ ಕರ್ಮಚಾಖಿಲಂ ಅನ್ನುವ ಎಚ್ಚರ ಬಂದಾಗ ಬದುಕಿನಲ್ಲಿ ಪಾಪ ಅಂಟಿಕೊಳ್ಳುವುದಿಲ್ಲ. ಸಮಸ್ತ ಪಾಪಗಳನ್ನು ಪರಿಹಾರ ಮಾಡತಕ್ಕ ಶಕ್ತಿಯಾಗಿ ಪಾಪನಾಶನನಾಗಿ ಭಗವಂತ ನಮ್ಮ ಜೊತೆಗೆ ನಿಲ್ತಾನೆ ಅನ್ನುವ ಚಿಂತನದ ಜೊತೆಗೆ ಇವತ್ತು ಒಂದು ಶ್ಲೋಕ ಮಾಡಿದೆವು, ಇನ್ನೂ ಒಂದು ಶ್ಲೋಕ ಉಳಿದು ಹೋಯಿತು. ಇನ್ನು 8 ನಾಮ, 992 ಆಯಿತು ಅಂತ ಕಾಣುತ್ತೆ. ಇನ್ನು 8 ನಾಮ, ಆಮೇಲೆ 22 ಶ್ಲೋಕಗಳಿದೆ ಇನ್ನು 2 ದಿವಸದಲ್ಲಿ. ಅದು ಫಲಶ್ರುತಿ. ಅದನ್ನು ನಾಳೆ ಮತ್ತು ನಾಡಿದ್ದು ಸೇರಿದಾಗ ನೋಡೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.